ಒಂದು ಹಳ್ಳಿ. ಆ ಹಳ್ಳಿಯ ಪ್ರಶಾಂತವಾದ ವಾತಾವರಣದ ಮಧ್ಯೆ ಒಂದು ಮರದ ಕೆಳಗಡೆ ಗೌತಮ ಬುದ್ಧ ಆ ಹಳ್ಳಿಯ ಜನರಿಗೆ ಮತ್ತು ತನ್ನ ಶಿಷ್ಯಂದ್ರನ್ನ ಕೂರಿಸ್ಕೊಂಡು ಜ್ಞಾನೋಪದೇಶ ಮಾಡ್ತಾ ಇದ್ದರು. ಹಾಗೆ ಮಾತಾಡ್ತಾ ಇರೋತ್ತಿಗೆ ಇದ್ದಕ್ಕಿದ್ದಾಗೆ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ಗೌತಮ ಬುದ್ಧರನ್ನು ಹೀನಾಯವಾಗಿ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೀನೊಬ್ಬ ಮೈಗಳ್ಳ, ನೀನು ಸೋಮಾರಿ, ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಹೀಗೆ ಜನರನ್ನ ಕೂರಿಸ್ಕೊಂಡು ಏನೇನೋ ಹೇಳಿ ಅವ್ರ ತಲೆ ಕೆಡಿಸ್ತಿದ್ಯಾ, ಕೆಲಸ ಮಾಡೋರು ಅವರವ್ರ ಕೆಲಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತೇಳಿ ಕೆಟ್ಟದಾಗಿ ಹೀನಾಯವಾಗಿ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಗೌತಮ ಬುದ್ಧ ಅವ್ರ ಮಾತನ್ನೆಲ್ಲ ಮೌನವಾಗಿ ಕೇಳಿಸ್ಕೊಳ್ತಾರೆ. ಅವ್ರ ಮುಖದ ಮೇಲೆ ಒಂದು ಮಂದಹಾಸ ಇರುತ್ತೆ. ಅವನ್ನೆಲ್ಲ ಮಾತಾಡಿದ್ಮೇಲೆ ಸ್ವಲ್ಪ ಹೊತ್ತು ನಂತರ ಅವನ ಮಾತುಗಳೆಲ್ಲ ಮುಗಿದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಆಗ ಗೌತಮ ಬುದ್ಧ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾರೆ, ಸಹೋದರ, ಯಾರಾದರೂ ನಿನಗೆ ಒಂದು ಉಡುಗೊರೆ ಕೊಡೋದಕ್ಕೆ ಬಂದರೆ ನೀನು ತಗೊಳ್ಳದೇ ಇದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿಯುತ್ತೆ ಅಂತೇಳಿ. ಆ ವ್ಯಕ್ತಿ ನಿರ್ಲಕ್ಷ್ಯವಾಗಿ ನಿರ್ದಾಕ್ಷಿಣ್ಯವಾಗಿ ಉತ್ತರಿಸ್ತಾನೆ, ಇದೇನು ಪ್ರಶ್ನೆ ಕೇಳ್ತಿದೀಯಾ? ನಾನು ಆ ಉಡುಗೊರೆಗಳನ್ನ ತಗೊಳ್ಳದೇ ಇದ್ದರೆ ಯಾವ ವ್ಯಕ್ತಿ ನನಗೆ ಕೊಡೋದಕ್ಕೆ ಬಯಸಿರ್ತಾನೆ ಆ ಉಡುಗೊರೆ ಅವನ ಬಳಿಯೇ ಇರುತ್ತೆ ಅಂತೇಳಿ. ಹಾಗಿದ್ದರೆ ನೀನು ನನಗೆ ಇಲ್ಲಿವರೆಗೆ ಏನು ಬೈದೆ, ನಿನ್ನ ಕೋಪದ ಮಾತುಗಳು, ತಾಪದ ಮಾತುಗಳು, ಆ ಮಾತುಗಳನ್ನ ನಾನು ಸ್ವೀಕರಿಸಲಿಲ್ಲ. ಹಾಗಾಗಿ ಆ ಮಾತುಗಳೆಲ್ಲ ನಿನ್ನ ಬಳಿಯೇ ಉಳಿದಿದೆ, ಅದನ್ನು ನೀನೇ ಇಟ್ಕೋ ಅಂತೇಳಿ ಹೇಳಿದಾಗ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನ ಕಣ್ಣುಗಳಲ್ಲಿ ನೀರು ಹರಿಯುತ್ತೆ. ತಾನು ಮಾಡಿದ ತಪ್ಪಿನ ಅರಿವಾಗಿಬಿಟ್ಟು ಗೌತಮ ಬುದ್ಧರ ಕಾಲಿಗೆ ಬಿದ್ದುಬಿಟ್ಟು ಕ್ಷಮೆಯನ್ನು ಕೇಳ್ತಾನೆ. ಈ ಕತೆ ನಮಗೆ ಹೇಳೋ ಪಾಠ ಏನು? ಜೀವನದಲ್ಲಿ ಯಾರೋ ನಮಗೆ ನಿಂದಿಸಿದ್ರು ಅಂದರೆ ನಾವು ಅವ್ರಿಗೆ ಪ್ರತಿ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವೊಂದು ಬಾರಿ ಮೌನವೇ ದೊಡ್ಡ ಉತ್ತರ ಆಗಿರುತ್ತೆ. 100 ಮಾತುಗಳು ಮಾಡದೇ ಇರೋವಂಥ ಪರಿಣಾಮವನ್ನು ಒಂದು ಸಣ್ಣ ಮೌನ ಮಾಡುತ್ತೆ. ಮೌನಕ್ಕಿರೋ ಶಕ್ತಿ ಅದು. ನಾವು ಹಲವು ಸಾರಿ ಜಗಳ ಮಾಡೋರನ್ನ, ಕೋಪಿಷ್ಠರನ್ನ, ಕುಸ್ತಿ ಮಾಡೋರನ್ನ ಬಲಶಾಲಿಗಳು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಿಜವಾದ ಬಲಶಾಲಿಗಳು ಯಾರು ಅಂದರೆ ತನ್ನ ಕೋಪವನ್ನು ನಿಯಂತ್ರಣ ಮಾಡಿಟ್ಕೊಳ್ಳೋನು ಅವನೇ ನಿಜವಾದ ಬಲಶಾಲಿ. ನೆನಪಿಡಿ ಗೆಳೆಯರೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನೀವು ಅದಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ. ಬೇರೆಯವರು ಎಸೆಯೋ ಕಲ್ಲುಗಳಿಗೆ ನಾವು ತಲೆ ಕೊಡ್ತಾ ಹೋದರೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಿಮ್ಮ ಶಾಂತಿಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ನಿಮ್ಮನ್ನು ಟೀಕೆ ಮಾಡೋರಿಗೆ ನಿಮ್ಮ ಮೌನದ ಮೂಲಕ, ನಿಮ್ಮ ಕೆಲಸದ ಮೂಲಕ ಉತ್ತರ ಕೊಡಿ. ಧನ್ಯವಾದಗಳು.